ಇನ್ನು ಮೇಲೆ ರೆಗ್ಯುಲರ್ ಆಗಿ ನಾನು ಕೂಡ ಸಿಸ್ಟಮ್ಯಾಟಿಕ್ ಆಗಿ ಕೆಲವು ಕೀ ಅಜೆಂಡಾ ಪಾಯಿಂಟ್ಸನ್ನು ಇಟ್ಕೊಂಡು ಪ್ರಯಾರಿಟಿ ಪ್ರೋಗ್ರಾಮ್ಸನ್ನು ಇಟ್ಕೊಂಡು ರೆಗ್ಯುಲರ್ ಆಗಿ ರಿವ್ಯೂ ಮಾಡುವಂಥ ಪ್ರಕ್ರಿಯೆನ ಆರಂಭ ಮಾಡ್ತಾ ಇದ್ದೇವೆ. ತಿಂಗಳಲ್ಲಿ ಒಂದು ದಿನ ಅಥವಾ ತಿಂಗಳಲ್ಲಿ 2 ಬಾರಿ ನಾ ರಿವ್ಯೂ ಮಾಡ್ತೇನೆ. ಮಧ್ಯದಲ್ಲಿ ಚೀಫ್ ಕಮಿಷನರು ಅಥವಾ ACS ಅವರು ರಿವ್ಯೂ ಮಾಡ್ತಾರೆ. ಸೊ ಇದು ಬರೀ ನಾನು ಒಬ್ಬನೇ ಅಲ್ಲ, ಯಾವ ಥರ ತಿಂಗಳಲ್ಲಿ ಒಂದು ಸತಿ ನಾನು ಮಾಡಿದರೆ ಮಧ್ಯದಲ್ಲಿ ಅವರು ಮಾಡುವಂಥದ್ದು. ಸೊ ಇಲ್ಲ ಅಂತ ಹೇಳಿದ್ರೆ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಪುಷ್ ಮಾಡೋದು ಅಷ್ಟು ಮಟ್ಟಿಗೆ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಸೊ ಆ ಕಾರಣದಿಂದ ಒಂದು ರಿವ್ಯೂ ಫಾರ್ಮ್ಯಾಟನ್ನು ಒಂದು ಸ್ವಲ್ಪ ಟೆಂಟೇಟಿವ್ ಆಗಿ ಡೆವಲಪ್ ಮಾಡಿದ್ದೇವೆ. ರಿವ್ಯೂ ಫಾರ್ಮ್ಯಾಟ್ ವಿಲ್ ಬಿ ರಿಫೈನ್ಡ್. ನಾವು ನೋಡಿಕೊಂಡು ಸ್ವಲ್ಪ ಅನುಭವದ ಆಧಾರದ ಮೇಲೆ ಟೆಂಪ್ಲೇಟನ್ನು ರಿವ್ಯೂ ಮಾಡ್ತೇವೆ. ಬಟ್ ದೇರ್ ವಿಲ್ ಬಿ ಎ ಸ್ಟ್ಯಾಂಡರ್ಡೈಸ್ ಟೆಂಪ್ಲೇಟ್. ಸೊ ಎಲ್ಲರಿಗೂ ಗೊತ್ತಿದೆ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಅಂತ. ಸೊ ದಟ್ ಅಕಾರ್ಡಿಂಗ್ಲಿ ಅವರು ಮೀಟಿಂಗಿಂದ ಮೀಟಿಂಗಿಗೆ ನಾವೇನಿಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಅದು ಫಾಲೋ ಅಪ್ ಆಗಬೇಕು. ನಾಳೆ ದಿನ ಫಲಿತಾಂಶ ಕಾಣಬೇಕು ಗ್ರೌಂಡ್ ಲೆವೆಲಲ್ಲಿ ನಮಗೆ. ಸೊ ಎಲ್ಲರೂ ಕೂಡ ನಮ್ಮದು ಏನು ಗುರಿ ಅನ್ನೋದು ಅದರ ಕಡೆಗೆ ಅವರು ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ಅನ್ನೋದ್ರಲ್ಲೂ ಕೂಡ ಕ್ಲಾರಿಟಿ ಇರಬೇಕಾಗತ್ತೆ. ಸೊ ಆ ರೀತಿಯ ಒಂದು ಫಾರ್ಮ್ಯಾಟನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಬಟ್ ಅದನ್ನು ಅನುಭವದ ಆಧಾರದ ಮೇಲೆ ಸುಧಾರಣೆ ಮಾಡಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು. ಎರಡನೇದು ಸ್ವಲ್ಪ ಬೆಂಗಳೂರಿನಲ್ಲಿ ನಮ್ಮ ಆಡಳಿತ ಭಾಳ ಸುಧಾರಣೆ ಆಗೋ ಅವಶ್ಯಕತೆ ಇದೆ. ಇದು ಒಂಥರ ಕಾರ್ಪೊರೇಷನ್ನು ಸಿಕ್ಕಾಪಟ್ಟೆ ಬೆಳ್ಕೊಂಡು ಹೋಗಿ ಸ್ಟ್ರಕ್ಚರ್ಡ್ ಆಡಳಿತ ವ್ಯವಸ್ಥಿತವಾಗಿ ಆಗುವಂಥದ್ದು ಒಂದು ಸವಾಲಾಗ್ಬಿಟ್ಟಿದೆ. ಸೊ ಇಲಾಖೆಗಳಲ್ಲಿ, ಅದರಲ್ಲೂ ಕೆಲವು ಹಳೆ ಇಲಾಖೆಗಳಲ್ಲಿ ಒಂದು ವೆಲ್ ಎಸ್ಟಾಬ್ಲಿಷ್ಡು ಪ್ರೊಸೀಜರ್ಸ್ ಇರ್ತದೆ. ಆದರೆ ಇಲ್ಲಿ ಸ್ವಲ್ಪ ನಾವು ಹಿಂದೆ ಒಂದು ಕಮಿಷನರೇಟ್ ಇತ್ತು, ಝೋನ್ಗಳಿದ್ವು. ಝೋನ್ಗೆ ಕಾನೂನಾತ್ಮಕವಾದಂಥ ಬಲ ಇರಲಿಲ್ಲ, ಆದರೆ ಆಡಳಿತ ಝೋನಲ್ಲಿ ಆಗ್ತಾ ಇತ್ತು. ಸೊ ಒಟ್ಟಾರೆ ಆ್ಯಂಡ್ ಯಾರು ಕಮಿಷನರು ದಿನಾ ಫೈರ್ ಫೈಟಿಂಗೇ ಆಗ್ತಿತ್ತು ಬಿಟ್ಟರೆ ಇನ್ನು ಅವರು ಪ್ರೊಆಕ್ಟಿವ್ ಆಗಿ ಆಡಳಿತ ನಡೆಸುವಂಥ ಅದಕ್ಕೆ ಅವಕಾಶನೇ ಇರಲಿಲ್ಲ. ಯಾಕಂದರೆ ನಾನು ಬೆಂಗಳೂರಲ್ಲಿ 2008ರಿಂದ ಜನಪ್ರತಿನಿಧಿ ಆಗಿರೋದ್ರಿಂದ ನನ್ನ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೇನೆ, ಪ್ರೊಆಕ್ಟಿವ್ ಆಗಿ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಗ್ತಾನೇ ಇರಲಿಲ್ಲ. ಸೊ ಈಗ ಝೋನ್ ಮಾಡಿದರೂ ಕೂಡ ಅಷ್ಟು ಯಶಸ್ವಿಯಾಗಿ ಆಗಲಿಲ್ಲ. ಕಮಿಷನರು ಕರೆಕ್ಟಾಗಿ ಮಾನಿಟರ್ ಮಾಡೋಕ್ಕೂ ಆಗ್ತಿರಲಿಲ್ಲ ಇದೆಲ್ಲ. ಸೊ ಈಗ ಕಾರ್ಪೊರೇಷನ್ ಅಂತ ನಾವು ರೀಸ್ಟ್ರಕ್ಚರ್ ಮಾಡಿದ ಮೇಲೆ ಕಾನೂನಿನ ಬಲ ಬಂದಿದೆ, ಒಂದು ಹೊಸ ಅಡ್ಮಿನಿಸ್ಟ್ರೇಟಿವ್ ಮೆಕ್ಯಾನಿಸಮನ್ನು ಎಸ್ಟಾಬ್ಲಿಷ್ ಆಗಿದೆ. ನನ್ನ ಪ್ರಕಾರ ಬೆಂಗಳೂರಿನ ದೀರ್ಘಕಾಲದ ಅಭಿವೃದ್ಧಿಗೆ ಇದು ಭಾಳ ಅವಶ್ಯಕವಾಗಿದ್ದಂಥ ಕ್ರಮ. ಒಂದು ಒಳ್ಳೆಯ ಸ್ಟ್ರಕ್ಚರ್ ಅಂತೂ ಈಗ ಬಂದಿದೆ. ಹಿಂದೆ ಹಾಲಿ CM ಅವರು DCM ಇದ್ದಾಗ ಇದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ. ಭಾಳ ವರ್ಷಗಳಿಂದ ನಾವು 10-12 ವರ್ಷದಿಂದ ಈ ರೀತಿ ಆಗಬೇಕು, ರೀಸ್ಟ್ರಕ್ಚರ್ ಆಗಬೇಕು. ಒಬ್ಬ ಕಮಿಷನರು, ನಾನು ಹಿಂದೆ ಅನೇಕ ಕಮಿಷನರ್ಗೆ ಮಾತಾಡಿದ್ದೇವೆ, ನಾನು ಅವ್ರಿಗೆಲ್ಲ ಪಾಯಿಂಟ್ ಆಗಿ ಕೇಳ್ತಾ ಇದ್ದೆ ಅವಕಾಶ ಬಂದಾಗ ಮೀಟಿಂಗ್ಸಲ್ಲಿ, ನೀವು ಏನಾದರೂ ಪ್ರೊಆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ನಡೆಸೋದಕ್ಕೆ ಆಗುತ್ತಾ ನಿಮ್ಮ ಕೈಲಿ ಅಂತ. ಎಲ್ಲರೂ ಯುನಾನಿಮಸ್ಲಿ ಒಪ್ಕೊಂಡಿದ್ದು, ಇಲ್ಲ ನಾವು ಬರೀ ಫೈರ್ ಫೈಟಿಂಗ್ ಮಾಡೋದಕ್ಕೆ ನಮ್ಮ ಸಮಯ ಎಲ್ಲ ಹೋಗುತ್ತೆ ಬಿಟ್ಟರೆ ನಾವು ಆಡಳಿತ ನಡೆಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಈಗ ಈ ರೀಸ್ಟ್ರಕ್ಚರಿಂಗ್ ಆದಮೇಲೆ ಇಟ್ ಈಸ್ ಫಾರ್ ಬೆಟರ್ ಮೊದಲಿಗಿಂತ ಅಂತ ನಾನು ಅಂದ್ಕೊಳ್ತೇನೆ. ಆದರೆ ಅಷ್ಟು ಮಟ್ಟಿಗೆ ತಳಮಟ್ಟಕ್ಕೆ ಇದು ಹೋಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಅವ್ಯವಸ್ಥೆನೇ ವ್ಯವಸ್ಥೆ ಆಗೋಗಿದೆ. ಇದರಲ್ಲಿ ನಮ್ಮದು ಅವ್ಯವಸ್ಥೆ ಆಗಲಿಕ್ಕೆ ಬಿಟ್ಟವರು ನಾವು, ಅಂದರೆ ಆಡಳಿತ ವ್ಯವಸ್ಥೆ. ಈಗ ಜನನೂ ಅದಕ್ಕೆ ಅಭ್ಯಾಸ ಆಗಿಬಿಟ್ಟು ಅವ್ಯವಸ್ಥೆನೇ ಸರಿ ಅನ್ನೋ ಥರಕ್ಕೆ ಕೆಲವರು ಮಾತಾಡ್ತಕ್ಕಂಥವರು ಇದ್ದಾರೆ. ಸೊ ಈಗ ಈ ಸಮಸ್ಯೆಗೆ 2 ಮುಖ ಇದೆ. ಒಂದು ಕಡೆ ನಾವಿದ್ದೇವೆ, ಇನ್ನೊಂದು ಕಡೆ ಸಾರ್ವಜನಿಕರಿದ್ದಾರೆ. ಎಲ್ಲ ಸಾರ್ವಜನಿಕರು ಅಂತ ನಾನು ಹೇಳೋದಿಲ್ಲ, ಕೆಲವರು. ಸೊ ಸರಿದಾರಿಗೆ ಬರಬೇಕಾದ್ರೆ ಫಸ್ಟು ನಾವು ಸರಿ ಹೋಗಬೇಕು.
ಸೊ ನಮ್ಮಲ್ಲಿ ಜವಾಬ್ದಾರಿತನ ಬರಬೇಕು, ಉತ್ತರದಾಯಿತ್ವ, ಅಕೌಂಟಬಿಲಿಟಿ ಬರಬೇಕು. ಆವಾಗ ಮಾತ್ರ ನಾವು ಇಲ್ಲಿ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ತುಂಬ ಇಲ್ಲಿ ಆರಂಭದಲ್ಲಿ ಅದು ಇದು ಅಂತ ಕಾರವಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಬಟ್ ಇವತ್ತಿರೋ ವ್ಯವಸ್ಥೆ ಅಂತೂ ಸರಿ ಆಗಬೇಕು, ಸುಧಾರಣೆ ಆಗಬೇಕು, ಅಷ್ಟನ್ನಂತೂ ಹೇಳ್ತೇನೆ. ಇದು ನಂದು ಅಂತಾದರೂ, ನನ್ನ ಅಭಿಪ್ರಾಯ ಅಂತಾದರೂ ತಿಳ್ಕೊಳ್ಳಿ, ಅಥವಾ ಬೆಂಗಳೂರಿನ ಪ್ರತಿಯೊಬ್ಬ ನಾಗರಿಕನ ಅಭಿಪ್ರಾಯ ಅಂತಾದರೂ ತಿಳ್ಕೊಳ್ಳಿ. ನೀವು ಯಾವ ಥರ ಬೇಕಾದರೂ ತಿಳ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಬಟ್ ಸುಧಾರಣೆ ಅಂತೂ ಆಗಲೇಬೇಕು. ಜನ ಬಯಸ್ತಾ ಇದ್ದಾರೆ ಸುಧಾರಣೆ.